ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲೆಯಿಂದ. ಕಲಬುರಗಿಯಲ್ಲಿ ರೈತರಿಗೆ DAP ಯೂರಿಯಾ ಸಿಗದೆ ಇದೀಗ ರೈತರು ಪರದಾಡ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ ಗಂಜ್ ಪ್ರದೇಶದಲ್ಲಿರುವಂಥ ಈ ಒಂದು ಸರ್ಕಾರಿ ಸ್ವಾಮ್ಯದ DAP ಮತ್ತು ಯೂರಿಯಾ ವಿತರಣಾ ಕೇಂದ್ರದ ಮುಂಭಾಗದಲ್ಲಿರುವಂಥದ್ದು. ನಸುಕಿನ ಜಾವ 4-5 ಗಂಟೆಯಿಂದಲೂ ಕೂಡ ಸಾಕಷ್ಟು ಜನ ರೈತರು ಬಂದು ತಮಗೆ ಬೇಕಾದಂಥ DAP ಮತ್ತು ಯೂರಿಯಾನ ಖರೀದಿ ಮಾಡೋದಕ್ಕೆ ಇಲ್ಲೇ ಬಂದು ನಿಂತಿರುವಂಥದ್ದು. ಹಾಗೆ ಬಂದಂಥ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ DAP ಮತ್ತು ಯೂರಿಯಾನ ಸಿಗದೆ ಇದೀಗ ಪರದಾಟ ನಡೆಸ್ತಾ ಇರುವಂಥದ್ದು. ಕಲಬುರಗಿ ತಾಲೂಕಿನ ನಾನಾ ಭಾಗಗಳಿಂದ ಸಾಕಷ್ಟು ಜನ ರೈತರು ಬಂದಿರುವಂಥದ್ದು. ನಸುಕಿನ ಜಾವ 4 ಗಂಟೆ 5 ಗಂಟೆಗೆ ಬಂದು ಇಲ್ಲಿ ಸರತಿ ಸಾಲಿನಲ್ಲಂತೂ DAP ಮತ್ತು ಯೂರಿಯಾನ ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಬಂದಂಥ ರೈತರಿಗೆ ಮೊದಲು ಅವರ ಪಹಣಿ ಪ್ರಕಾರ ತಂಬನ್ನು ತೆಗೆದುಕೊಂಡು ನಂತರ ಅವರಿಗೆ ಏನು DAP ಮತ್ತು ಯೂರಿಯಾವನ್ನು ಒದಗಿಸೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಇಲ್ಲಿ ಒಂದು ರೈತರಿಗೆ ಕೇವಲ ಒಂದು ಪಹಣಿಗೆ 2 ಚೀಲದಷ್ಟು 2 ಬ್ಯಾಗ್ನಷ್ಟು DAP ನೀಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆದರೆ ಆ DAP ಯಾವುದಕ್ಕೂ ಕೂಡ ಸಾಕಾಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಈಗ ಬಂದಂಥ ಲೋಡ್ ಏನಿದೆ DAP ಲೋಡ್ ಇರುವಂಥದ್ದು ಅದು ಒಬ್ಬೊಬ್ಬ ರೈತರಿಗೆ ಅಂದರೆ ಒಂದು ಪಾಣಿಗೆ 2 DAP ಬ್ಯಾಗ್ನಷ್ಟೇ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಅದು ನಮಗೆ ಯಾವುದಕ್ಕೂ ಸಾಲೋದಿಲ್ಲ. ಪ್ರತಿನಿತ್ಯ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು DAP ತೆಗೆದುಕೊಳ್ಳೋಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಸಾಕಷ್ಟು ಜನ ರೈತ ಮಹಿಳೆಯರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತು ಏನು ಆ ಒಂದು DAP ಮತ್ತು ಯೂರಿಯಾನ ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಎಲ್ಲರ ಕೈಯಲ್ಲಿ ಪಹಣಿಯನ್ನು ಹಿಡ್ಕೊಂಡು ಬಂದಿರುವಂಥದ್ದು. ಅವರು ಪಹಣಿಗಾಗಿ ಇದೀಗ ಏನು ಪಹಣಿ ಹಿಡ್ಕೊಂಡು ಬಂದು ತಂಬನ್ನು ನೀಡಿ DAP ಮತ್ತು ಯೂರಿಯಾನ ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಈಗಾಗಲೇ ಜಂಟಿ ಕೃಷಿ ನಿರ್ದೇಶಕರು ಕೂಡ ಇಲ್ಲಿ ಬಂದು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಏನಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಆಗ್ತಾ ಇರುವಂಥ ಸಮಸ್ಯೆ ಏನು ಅನ್ನುವಂಥ ನಿಟ್ಟಿನಲ್ಲಿ ಕೇಳೋದಕ್ಕೆ ಮುಂದಾಗಿರುವಂಥದ್ದು. ನನ್ನ ಹತ್ರ ಒಂದಷ್ಟು ರೈತರಿದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಅಜ್ಜರೇ, ಏನು ಸಮಸ್ಯೆ ಆಗೈತಿ? ಸರ್, ನಮ್ಮ ಜಮೀನು ದೊಡ್ಡ 50 ಎಕರೆ ಅದ ರೀ. ಅದಕ್ಕೆ ಇವ್ರು ದಿವಸ 2 ಕೊಟ್ರೆ ನಾನು ಎಷ್ಟು ದಿವಸ ಬರ್ಬೇಕು ಸರ್? ಹಿಂಗೆ ಕಂಟಿನ್ಯೂ ತಿರುಗಾಡೋದಾಗ್ತದೆ. ನಾವು ಈಗ ಇವತ್ತು ಅರ್ಧ ಎಕರೆ ಇದ್ದವ್ರಿಗೆ ದಿವಸ 2 ಕೊಡ್ತಾರೆ. ನಮ್ಗೆ 50 ಎಕರೆ ಇದ್ದವ್ರಿಗೆ ದಿವಸ 2 ಕೊಡ್ತಾರೆ. ಅರ್ಧ ಎಕರೆ ಇದ್ದವ್ ಒಯ್ದು 2,000 ರೂಪಾಯಿ ಒಂದು ಚೀಲ ಮಾರ್ಕೋತಾನವ. ಮತ್ತು ನಮ್ಮ ಪರಿಸ್ಥಿತಿ ಹೆಂಗೆ ಸರ್? ಒಂದು ಪಾಣಿದಾಗ ಎಷ್ಟು ಎಕರೆ ಅದ ಅಷ್ಟು ಎಕರೆ ನಮ್ಗೆ ಕೊಟ್ಟಿದ್ರೆ ನಾವು ಹೋಗಿಬಿಡ್ತೀವಿ. ಫಿನಿಶ್ ಮಾಡಿರಿ ಪಾಣಿನೇ ಅದು, ಹೌದ್ರಾ? ಫಿನಿಶ್ ಮಾಡಿದ್ರೆ ಆಯ್ತು, ಇನ್ನೊಂದು ಸಲ ಬರ್ಕೊಡ್ಬೇಡ್ರಿ. ಯಾರೇ ಬಂದ್ರೆ ಇನ್ನೊಂದು ಸಲ ರಿಟರ್ನ್ ಬರ್ಕೊಡ್ಬೇಡ್ರಿ. ಆ ರೀತಿ ಮಾಡ್ಬೇಕು ಸರ್. ಹಿಂಗೆ ಯಾಕೆ ಮಾಡ್ತಾರೆ? ಈಗ ನಿಮಗೆ ಬೇಕಾದಷ್ಟು ಕೊಡ್ತಾ ಇಲ್ಲ ಸರ್. ದಿವಸ 2 ಕೊಡ್ತಾರೆ. ನಾವು ಬರ್ಬೇಕ್ರಿ ದಿವಸ 4 ಗಂಟೆ 5 ಗಂಟೆಗೆ ಎದ್ದು ಬಂದು ಕೊಡ್ಬೇಕ್ರಿ. ಇಲ್ಲಿ ಬಂದು ಕೂತಾಗ 2 ಕೊಡ್ತಾರೆ. ಹಾಳಿ ರೀ, ಒಂದು ದಿವ್ಸ ಸಿಗಲಿಲ್ಲ ಅಂದ್ರೆ ರಿಟರ್ನ್ ಹೋಗ್ಬೇಕ್ರಿ. ನಾವು ಕೆಲಸ ಹಿಂದೆ ದನಕರ ನಂಬಲ್ಲಿ ಅವ್ರು ಎತ್ಕೊಳ್ಳವ, ಅವ್ರು ವ್ಯವಸ್ಥೆ ಮಾಡೋರು ಯಾರು? ಮುಂಜಾನೆ ಸಂಜೆ ತನಕ ಬಂದು ಕೂಡ್ಬೇಕಾದ್ರೆ ಹಿಂದೆ ಹೆಂಗೆ ಸರ್ ನಮ್ಮ ಇದು? ನೀವು 2 ಎಕರೆಗೆ 1 ಕೊಡ್ರಿ, ಇಲ್ಲ 1 ಎಕರೆಗೆ 1 ಕೊಡ್ರಿ. ಒಂದು ರೂಲ್ಸ್ ಮಾಡ್ರಿ, ರೂಲ್ಸ್ ಮೇಲೆ ಕೊಟ್ಟು ಬಿಡ್ರಿ. ಒಂದೇ ಸಲ ನಮ್ಗೆ ಕೊಡ್ರಿ. ಇವತ್ತೆಲ್ಲ 2 ದಿವ್ಸ ಬಿಟ್ಟು ಕೊಡ್ರಿ ಸರ್ ನಮಗೆ. ನೀವು ಇದ್ರ ಮತ್ತೊಬ್ರು ರೈತರು ಇದ್ದಾರೆ ಸರ್, ಹೇಳ್ರಿ, ನಿಮಗೆ ಸಿಗ್ತಾ ಏನಾಗೈತಿ? ಸರ್, ನಮ್ಮದು 20 ಎಕರೆ ಜಮೀನು ಐತ್ರಿ. ಈಗ 20 ಎಕರೆ ಜಮೀನಕ್ಕೆ ನಮಗೆ ದಿನ ಒಂದು ಪಾಣಿಗೆ 2 ಚೀಲ ಕೊಡ್ತಂತ್ರ. ನಾವು ಈಗ ದಿನನಿತ್ಯ ನೀನು ಬಂದು ವಾಪಸ್ ಹೋಗಿದ್ದೀರಿ ಸರ. ಅದ್ರ ಇವತ್ತು ಬಂದಿದ್ದು ಈಗಾಗಲೇ ಎಲ್ಲ ಬುಕ್ ಆಗೈತಿ, ನಿಮಗೆ ಗೊಬ್ಬರ ಸಿಗಲ್ಲ ಹೇಳ್ತಾರೆ. ನಮಗೆ ಏನದ ಸರ, ಈಗ ನಮಗೆ 20 ಎಕರೆ ಜಮೀನು ಆಯಿತು. ನೀವು 20 ಎಕರೆಗಪ್ಪ 5 ಚೀಲ ಬರ್ತಾರೆ, ನೀವು 20 ಎಕರೆ ಒಳ ಬರೋದಿಲ್ಲ ತಿಳ್ಬೇಕು. ಈಗ ಇನ್ನೊಬ್ಬರಿಗೆ ಅರ್ಧ ಎಕರೆ 1 ಎಕರೆ ಇದ್ರೆ 2 ಚೀಲ ಕೊಡ್ತಾರೆ, ಅವ್ರು ಮಾರಾಟ ಮಾಡ್ತಿರ್ತಾರೆ. ಈಗ ನಮಗೆ ಸಮಸ್ಯೆ 20 ಎಕರೆ ಅಂದರೆ ಒಂದು 10 ಚೀಲ 12 ಚೀಲ ಬೇಕು ಸರ್. ಅದಕ್ಕೆ ನಾವು ದಿನನಿತ್ಯ ಓಡಾಡಿದ್ರೆ ನಮಗೆ ಯಾವ ಕೆಲಸ ಇದೇ ಒಂದು ಕೆಲಸ ಆಗಿದೆ, ಇದೇ ಒಂದು ಕೆಲಸ ಆಗೋದ್ರಿ. ರೈತರಿಗೆ ಬೇಕಾದಷ್ಟು ಸಫಿಷಿಯೆಂಟ್ ಆಗಿ ಬೇಕಾದಷ್ಟು ಏನು DAP ಮತ್ತು ಯೂರಿಯಾ ಸಿಗ್ತಾ ಇಲ್ಲ. ನಾವು ಪ್ರತಿನಿತ್ಯ ಕೆಲಸ ಕಾರ್ಯಗಳನ್ನು ಬಿಟ್ಟು DAP ಯೂರಿಯಾ ಖರೀದಿ ಮಾಡುವಂಥದ್ದೇ ಕಾಯಕ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಲಿ ಕೊಡ್ತಾರೆ. ಓವರ್ ಟು ಯು.